ಧನುಸ್ಸು ರಾಶಿಯವರ ಶುಭ ಅಶುಭ ಫಲಗಳು ಈ ವರ್ಷ ಯಾವ ರೀತಿಯಾಗಿರಲಿದೆ ಗುರುಜಿ? ಧನುರ್ರಾಶಿ ನೇರ ದಿಟ್ಟ ನಿರಂತರವಾದಂತಹ ರಾಶಿ. ಅದು ಏನೇ ಮಾತಾಡೋಕೆ ಹೋದ್ರು ಸ್ಟ್ರೈಟಾಗಿ ಮಾತಾಡುತ್ತೆ. ಯಾರೇನು ಅಂದ್ಕೊಂಡ್ರು ನನಗೇನಾಗಬೇಕು ಅನ್ನೋ ರೀತಿ ಇದೆ. ಅದೇ ರೀತಿ ಅದಕ್ಕೆ ಅಧಿಪತಿಯು ಸಹ ಗುರು ಆಗ್ತಾನೆ. ಈಗ ಗೋಚಾರವಾದ ರೀತಿಯಲ್ಲಿ ನೋಡಿದಾಗ ಗುರು ಸಪ್ತಮ ಭಾವದಲ್ಲಿ ಸಂಚಾರ, ರಾಶ್ಯಾಧಿಪತಿಯು ಸಪ್ತಮ ಭಾವದಲ್ಲಿ ಸಂಚಾರ, ಗುರುವಿನ ಬಲ ಅತಿ ಹೆಚ್ಚಾಗಿದೆ. ಅದ್ರ ಒಟ್ಟಿಗೆ ಏನು ಹೇಳ್ತದೆ ಅಂದರೆ ಅರ್ಧಾಷ್ಟಮದಲ್ಲಿ ಶನಿ ಮಹಾತ್ಮರ ಸಂಚಾರ. ಅರ್ಧಾಷ್ಟಮರ ಶನಿ ಸಂಚಾರ ಮಾಡಬೇಕಾದ್ರೆ ತಾಯಿಯ ಆರೋಗ್ಯದಲ್ಲಿ, ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಸಂಪೂರ್ಣ ಶುಭಫಲಗಳನ್ನು ಅನುಭವಿಸ್ತೀರಾ. ವಿವಾಹ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಾಗಿರ್ಬೋದು, ಓದಿನ ವಿಚಾರದಲ್ಲಿ, ಮಕ್ಕಳ ಓದಿನ ವಿಚಾರದಲ್ಲಿ ತುಂಬ ಅನುಕೂಲ ಆಗುವಂಥದ್ದು. ತೃತೀಯ ಭಾವದಲ್ಲಿ ರಾಹುವಿನ ಸಂಚಾರವಾಗಿ ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಮಾನಸಿಕವಾಗಿ ವ್ಯತ್ಯಾಸಗಳು ಬರೋವಂಥದ್ದು, ಯಾವುದು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಬರೋವಂಥದ್ದು, ಇದೆಲ್ಲ ಕಾಣಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ಸಪ್ತಮದ ಗುರು ನೇರವಾದಂತಹ ದೃಷ್ಟಿ ಇರೋದ್ರಿಂದ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಖಂಡಿತ ಧನುಸ್ ರಾಶಿಯವರು ಕಾಣ್ತಾರೆ. ಪ್ರಮುಖವಾಗಿ ಯಾರೆಲ್ಲ ಅವಿವಾಹಿತರಿರ್ತಾರೋ ಸಾಕಷ್ಟು ದಿನಗಳಿಂದ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ಹೀಗೆ ಎಲ್ಲ ಯಾರತ್ರ ಜಾತಕ ತಗೊಂಡೋಗಿ ನೋಡಿಸಿದ್ರು ಸಹ ಇನ್ನ ಆಗ್ತಾ ಇರಲ್ಲ ಅನ್ನೋರ್ಗೂ ಸಹ ಈ ಜೂನ್ ಒಳಗಡೆ ಅನಿರೀಕ್ಷಿತವಾಗಿ ಒಳ್ಳೆ ವರ ಸಿಗುವಂಥದ್ದು, ವಧು ಸಿಗುವಂಥದ್ದು, ಅವ್ರಿಗೆ ವಿವಾಹಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಸಹ ಇರ್ತದೆ. ತದನಂತರ ಗುರುವು ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾರೆ. ಈ ಅಷ್ಟಮಂ ನಷ್ಟಮಂ ಅಂತ ಹೇಳ್ತಾರೆ, ಆದರೆ ಆ ಕ್ಷೇತ್ರ ಒಂದು ಉಚ್ಚ ಕ್ಷೇತ್ರವಾಗುತ್ತೆ. ಈ ರಾಶಿ ಅಧಿಪತಿಯು ಗುರು ಆಗ್ತಾರೆ. ಆ ರಾಶಿಯ ಅಧಿಪತಿಯಾದಂತಹ ಗುರು ಸಹ ಉಚ್ಚ ಕ್ಷೇತ್ರ ಸ್ಥಿತನಾಗ್ತಾನೆ. ಆಗೇನ್ ಹೇಳ್ತದೆ ಶಾಸ್ತ್ರ ಅಂದ್ರೆ, ಅನಿರೀಕ್ಷಿತವಾಗಿ ನಿಮಗೆ ಯಾವುದೋ ಒಂದು ಪಾಲುದಾರಿಕೆ ಬರುವಂಥದ್ದು, ಕೆಲಸದಲ್ಲಿ ಹೊಸ ಕೆಲಸ ಸಿಗುವಂಥದ್ದು, ಅಥವಾ ನೀವು ಹೊರದೇಶಗಳಿಗೆ ಹೋಗುವಂತ ಅನುಕೂಲ ಸಹ ಆಗುವಂತ ಸಾಧ್ಯತೆಗಳಿರ್ತದೆ. ಕೆಲವು ಸತಿ ಏನಾಗುತ್ತೆ, ಗುರುವಿನ ಬಲ ಕಮ್ಮಿ ಆಗುತ್ತೆ, ಆದ್ರೆ ಗುರು ಕ್ಷೇತ್ರ ಒಳ್ಳೆ ಕ್ಷೇತ್ರದಲ್ಲಿ ಸ್ಥಿತವಾಗಿರ್ತಾರೆ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಒಂದು 60-70% ಶುಭ ಫಲಗಳನ್ನೇ ಇವರು ಅನುಭವಿಸ್ತಾರೆ. ಈ ಅರ್ಧಾಷ್ಟಮ ಶನಿ ಹಾಗೂ ತೃತೀಯ ಭಾವದಲ್ಲಿ ಪರಾಕ್ರಮ ಭಾವದಲ್ಲಿ ರಾಹುವಿನ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವಘಡಗಳಾಗಿರ್ಬೋದು, ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು, ಅದೇ ಮೊದಲೇ ತಿಳಿಸಿದ ಸ್ನೇಹಿತರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಇಂಥವರಿಂದ ಸ್ವಲ್ಪ ನಿಂದನೆಗಳಾಗಿರ್ಬೋದು ಅಥವಾ ಆಪಾದನೆಗಳಾಗಿರ್ಬೋದು, ಮತ್ತೆ ದೃಷ್ಟಿದೋಷಗಳಾಗಿರ್ಬೋದು, ಇದೆಲ್ಲವನ್ನು ಸಹ ಸೂಚಿಸುವಂತ ಸಾಧ್ಯತೆ ಇರ್ತದೆ. ಇದಕ್ಕೆಲ್ಲ ಓವರ್ ಆಲ್ ನಾವು ಏನ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋಂತ ನೋಡೋದಾದ್ರೆ ಗುರುವಿನ ಸ್ಮರಣೆ, ಗುರುಗಳ ಸ್ಮರಣೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಅವ್ರಿಗೆ ನಮಸ್ಕಾರಗಳು ಮಾಡುವಂಥದ್ದು, ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೀವಿ, ರಾಯರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದೆಲ್ಲ ಮಾಡ್ಕೊಂಡ್ ಬಂದ್ರೆ ಖಂಡಿತ ತುಂಬಾ ಒಳ್ಳೇದಾಗುತ್ತೆ. ಈ ಅರ್ಧಾಷ್ಟಮ ಶನಿಗೆ ಮಂಗಳವಾರದತ್ತು ಹನುಮಂತನ ಸ್ಮರಣೆ ಮಾಡಿದ್ರೆ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಹನುಮಂತ ದೇವರಿಂದ ನಿಮ್ಗಾಗುತ್ತೆ. ಅದೇ ರೀತಿ ದೃಷ್ಟಿದೋಷವು ಸಹ ನಿವಾರಣೆ ಆಗುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಧನುರಾಶಿಯವರು ಸಂಪೂರ್ಣ ಆಗದೆ ಹೋದ್ರು ಒಂದು 80% ಶುಭ ಫಲಗಳನ್ನ ಖಂಡಿತ ಕಾಣಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.